ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 95ನೆಯ ತಿರುನಾಮ ಸರ್ವದರ್ಶನ. ಬ್ರಿಟಿಷರ ಆಡಳಿತದ ಸಮಯದಲ್ಲಿ ಮುನ್ರೋ ಎಂಬ ತೆರಿಗೆ ಅಧಿಕಾರಿಯೊಬ್ಬನು ತಿರುಮಲಕ್ಕೆ ಭೇಟಿ ನೀಡಿದನು. ಅವನು ಭಕ್ತರ ಭಾವನೆಗಳಿಗೂ ಮತ್ತು ಧಾರ್ಮಿಕ ಆಚರಣೆಗಳಿಗೂ ತುಂಬಾ ಅವಮಾನಕರವಾಗಿ ವರ್ತಿಸುತ್ತಿದ್ದನು. ಭಗವಂತನ ದಿವ್ಯ ದರ್ಶನಕ್ಕಾಗಿ ಸಾವಿರಾರು ಜನರು ಕಾಯುತ್ತಿರುವುದನ್ನು ನೋಡಿದ ಅವನು ಹಾಸ್ಯ ಮಾಡುತ್ತಾ, ಈ ದೇವರು ನಿಮ್ಮನ್ನು ನೋಡುತ್ತಾನೆ ಅಥವಾ ನೀವು ಹೇಳುವುದನ್ನು ಕೇಳುತ್ತಾನೆ ಎಂದು ನಂಬುತ್ತೀರಾ ಎಂದು ಕೇಳಿದನು. ತಲೆ ಮುಂಡನ ಮಾಡಿಸಿಕೊಂಡು ಬಂದ ಭಕ್ತರನ್ನು ನೋಡಿ ಅವನು ನಗುತ್ತಾ, ನಿಮ್ಮ ಕೂದಲು ಮತ್ತೆ ಬೆಳೆಯುತ್ತದೆ ಎಂದು ಗೊತ್ತಿರುವುದರಿಂದ ನೀವು ಕೂದಲನ್ನು ಅರ್ಪಿಸುತ್ತೀರಿ, ನಿಮ್ಮ ತಲೆ, ಕಿವಿ ಅಥವಾ ಕಣ್ಣುಗಳನ್ನು ಅರ್ಪಿಸುತ್ತೀರಾ ಎಂದು ಕೇಳಿದನು. ದೇವಸ್ಥಾನದಲ್ಲಿ ತಯಾರಿಸಿ ಹಂಚುವ ಪ್ರಸಾದವನ್ನು ಸಹ ಟೀಕಿಸಿದನು. ತಾಮ್ರ ಪಾತ್ರೆಗಳಲ್ಲಿ ಅಡುಗೆ ಮಾಡುವುದರಿಂದ ಹಲವಾರು ರೋಗಗಳು ಬರುತ್ತವೆ ಎಂದು ಹೇಳಿದನು. ಹಾಗೆಯೇ ಭಕ್ತರು ಧರಿಸಿರುವ 12 ನಾಮಗಳನ್ನು ಕೂಡ ಅವನು ಹಾಸ್ಯ ಮಾಡಿದನು. ಗೋವಿಂದ ಗೋವಿಂದ ಎಂಬ ಭಕ್ತರ ಕೂಗನ್ನು ಅವನು ಗದ್ದಲವೆಂದು ತಿರಸ್ಕರಿಸಿದನು. ಇವೆಲ್ಲ ನಡೆದ ಕೆಲವೇ ದಿನಗಳಲ್ಲಿ ಮುನ್ರೋಗೆ ಭಾರಿ ಹೊಟ್ಟೆ ರೋಗ ಬಂತು. ಯಾವುದೇ ವೈದ್ಯರ ಔಷಧವು ಅವನನ್ನು ಗುಣಪಡಿಸಲಿಲ್ಲ. ಅವನ ಜೊತೆ ಕೆಲಸ ಮಾಡುತ್ತಿದ್ದ ಒಬ್ಬ ತಮಿಳು ವ್ಯಕ್ತಿಯವನಿಗೆ, ನೀವು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪಾವಿತ್ರ್ಯವನ್ನು ಪ್ರಶ್ನಿಸಿ ಭಕ್ತರನ್ನು ನೋಯಿಸಿದ್ದೀರಿ. ನಿಮ್ಮ ಈ ರೋಗವು ಅದರ ಫಲ. ಇದಕ್ಕೆ ಒಂದೇ ಒಂದು ಪರಿಹಾರವಿದೆ. ನಾನು ತಿರುಮಲದಿಂದ ತುಳಸಿ ಮತ್ತು ತೀರ್ಥವನ್ನು ತರುತ್ತೇನೆ. ಅದನ್ನು ಭಕ್ತಿಯಿಂದ ಪ್ರತಿದಿನ ಸೇವಿಸಿ. ಭಗವಂತನ ಕೃಪೆಯೇ ನಿಮ್ಮನ್ನು ಗುಣಪಡಿಸುತ್ತದೆ ಎಂದು ತಿಳಿಸಿದನು. ಅದರಂತೆ ಮುನ್ರೋ ಪ್ರತಿದಿನ ತಿರುಮಲದಿಂದ ತಂದ ತುಳಸಿ ಮತ್ತು ತೀರ್ಥ ಪ್ರಸಾದವನ್ನು ಭಕ್ತಿಯಿಂದ ಸೇವಿಸಲು ಆರಂಭಿಸಿದನು. ನಿಧಾನವಾಗಿ ಅವನ ಆರೋಗ್ಯ ಸುಧಾರಿಸಿ ಸಂಪೂರ್ಣವಾಗಿ ಗುಣವಾಯಿತು. ಅನಂತರ ತನ್ನ ತಪ್ಪನ್ನು ಅರಿತುಕೊಂಡು ಮುನ್ರೋ ಮತ್ತೆ ತಿರುಮಲಕ್ಕೆ ಹೋಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಕ್ಷಮೆ ಕೇಳಿದನು. ಕೃತಜ್ಞತೆಯ ಸೂಚಕವಾಗಿ ಪ್ರತಿದಿನ ಬೆಳ್ಳಿ ಪಾತ್ರೆಯಲ್ಲಿ ಪೊಂಗಲ್ ನೈವೇದ್ಯ ಮಾಡುವ ವ್ಯವಸ್ಥೆಯನ್ನು ಸ್ಥಾಪಿಸಿದನು. ಅಂದಿನಿಂದ ಆ ಬೆಳ್ಳಿ ಪಾತ್ರೆಯನ್ನು ಮುನ್ರೋ ಗಂಗಾಳಂ ಅಥವಾ ಮುನ್ರೋ ಪಾತ್ರೆ ಎಂದು ಕರೆಯಲಾಗುತ್ತದೆ. ಸರ್ವದರ್ಶನ ಎಂದರೆ ಯಾವುದೇ ಜನ್ಮ, ಸ್ಥಾನ, ಜಾತಿ ಅಥವಾ ಮತವಾಗಿದ್ದರೂ ಎಲ್ಲರಿಗೂ ತನ್ನ ಮಹಿಮೆಯನ್ನು ತೋರಿಸುವವನು ಎಂದು ಅರ್ಥ. ನಾವು ಪ್ರತಿದಿನ ಸರ್ವದರ್ಶನಾಯ ನಮಃ ಎಂದು ಜಪಿಸಿದರೆ ಭಗವಂತನು ತನ್ನ ಮಹಿಮೆಯನ್ನು ನಮಗೆ ತಿಳಿಸಿ ತನ್ನ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.